ನಿಮ್ಮ ಹತ್ರ ಫೇಸ್ಬುಕ್ ಅಕೌಂಟ್ ಇದೆ ಅಂತಂದರೆ ನೀವು ಫೇಸ್ಬುಕ್ಕಲ್ಲಿ ಏನೇನು ಸರ್ಚ್ ಮಾಡಿರ್ತೀರಾ, ನೀವು ಯಾರ್ಯಾರ ಪ್ರೊಫೈಲ್ ವಿಸಿಟ್ ಮಾಡಿರ್ತೀರಾ ಎಲ್ಲವೂ ಕೂಡ ಸೇವ್ ಆಗಿರುತ್ತೆ. ನೀವು ಅದನ್ನು ಡಿಲೀಟ್ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದನ್ನು ಯಾರು ಬೇಕಾದರೂ ಕೂಡ ತೆಗೆದು ನೋಡ್ಬೋದು. ಅದಕ್ಕೋಸ್ಕರ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಫೇಸ್ಬುಕ್ಕಲ್ಲಿ ನೀವು ಏನೇನು ಮಾಡಿದ್ದೀರಾ ಹಿಸ್ಟ್ರಿ ಅದನ್ನು ಡಿಲೀಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನೀವು ಏನೇನು ತೆಗೆದಿದ್ದೀರಾ ಅದನ್ನು ಕೂಡ ಚೆಕ್ ಮಾಡೋದನ್ನು ಕೂಡ ಅಲ್ಲೇ ನಿಮಗೆ ಸಿಕ್ಬಿಡುತ್ತೆ. ಎಲ್ಲನೂ ಕೂಡ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಫೇಸ್ಬುಕ್ಕಲ್ಲಿ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಫಾಲೋ ಫಾಲೋ ಮಾಡ್ಕೊಳ್ಳಿ. ಪ್ರತಿದಿನ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬೇಡಿ. ಆ್ಯಂಡ್ ವೀಡಿಯೋ ಇಷ್ಟ ಆಯಿತು ಅಂತಂದ್ರೆ ಒಂದು ಲೈಕ್ನ ಮಾಡಿ. ಸೊ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಸೊ ಮೊದಲನೇದಾಗಿ ನೀವು ಫೇಸ್ಬುಕ್ಕಲ್ಲಿ ಏನೇನು ನೋಡಿದ್ದೀರಾ ಅಂತ ನೀವು ನೋಡಬೇಕು ಅಂತಂದರೆ ನೀವು ಇಲ್ಲಿ ಏನು ಮಾಡಬೇಕು ಅಂತಂದರೆ ನಿಮ್ಮ ಒಂದು ಫೇಸ್ಬುಕ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಇಲ್ಲಿ ಪ್ರೊಫೈಲ್ ಫೋಟೋ ಇರುತ್ತೆ ನಿಮಗೆ, ಅಲ್ಲಿ 3 ಡಾಟೆಡ್ ಲೈನ್ ಇದೆ. ಸೊ ಜಸ್ಟ್ ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡೋದ್ರಲ್ಲಿ ನಿಮಗೆ ಮೇಲ್ಗಡೆ ಒಂದು ಸೆಟ್ಟಿಂಗ್ ಸಿಂಬಲ್ ಬರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೆ, ಈ ಒಂದು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಹಲವಾರು ಆಪ್ಷನ್ಸ್ಗಳು ಬರುತ್ತೆ. ಇಲ್ಲಿ ಕೆಳಗಡೆಗೆ ಬನ್ನಿ. ಕೆಳಗಡೆಗೆ ಬಂತು ಅಂತಂದರೆ ಸೊ ಇಲ್ಲಿ ಆಕ್ಟಿವಿಟಿ ಲಾಗ್ ಅಂತ ಇಲ್ಲೊಂದು ಆಪ್ಷನ್ ಇದೆ, ನೀವು ಇಲ್ಲಿ ನೋಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ತುಂಬ ಜನ ನಾನು ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ನೀವು ತೋರಿಸೋದನ್ನು ದೊಡ್ಡದಾಗಿ ತೋರಿಸಿ, ಚಿಕ್ಕದಾಗಿ ಕಾಣಿಸುತ್ತೆ, ನಿಮ್ಮ ವೀಡಿಯೋನೇ ನಿಮ್ಮ ಫೇಸೇ ದೊಡ್ಡದಾಗಿ ಕಾಣ್ತಾ ಇರುತ್ತೆ ಅಂತ. ನೀವು ವೀಡಿಯೋ ನೋಡಬೇಕಾದ್ರೆ ಅಲ್ಲಿ ಕೆಳಗಡೆ ಫುಲ್ ಸ್ಕ್ರೀನ್ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿದ್ರೆ ವೀಡಿಯೋ ಈ ಥರ ಬರುತ್ತೆ, ಆಯಿತಾ, ಅಗ್ಗಗ್ಲಿಕ್ಕೆ, ಆಯಿತಾ. ಸೊ ಆವಾಗ ನೀವು ಎಲ್ಲ ದೊಡ್ಡದಾಗಿ ಕಾಣಿಸುತ್ತೆ. ಸೊ ಕೆಲವೊಂದಷ್ಟು ಜನ ಕಮೆಂಟ್ಸ್ ಮಾಡ್ತಾ ಇರ್ತೀರಾ, ಅದಕ್ಕೋಸ್ಕರ ಹೇಳಿದೆ. ಆಮೇಲೆ ಹಿಂಗೆ ಆಗಲಿಕ್ಕೆ ಅಂತಂದೆ, ಅದನ್ನು ಹಾರಿಜಾಂಟಲ್ ಅಂತ ಅಂತೀವಿ. ಸೊ ಆಮೇಲೆ ಅದನ್ನೂ ಕಮೆಂಟ್ ಮಾಡ್ತಾರೆ ಕೆಲವರು ಫೇಸ್ಬುಕ್ಕಲ್ಲಿ, ಅದು ಹೇಳಕ್ಕೆ ಬರಲ್ವ ನಿನಗೆ ಅಂತ. ಎಲ್ಲ ಹೇಳಕ್ಕೆ ಬರ್ತದೆ, ಅರ್ಥ ಆಗಲಿ ಅಂತ ಹಂಗೆ ಹೇಳ್ತೀವಿ ಗೈಸ್, ಅಷ್ಟೇ ಅಲ್ವಾ. ನಾನು ಫಾಲೋ ಮಾಡೋರ್ಗೆ ಗೊತ್ತಿರ್ತದೆ. ಸೊ ಇರಲಿ ಬಿಡಿ, ಅವ್ರಿಗೇನೋ ಆಟಗಳು ಕೆಲವ್ರದ್ದು ಹಂಗೆ ಇದ್ದೇ ಇರ್ತವೆ, ಅವೇನಾದ್ರು ಮಾಡ್ಕೊಳ್ಳಿ. ಸೊ ಇಲ್ಲಿ ಆಕ್ಟಿವಿಟಿ ಹಿಸ್ಟ್ರಿ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇಲ್ಲಿ ಕ್ಲಿಕ್ ಮಾಡಿ ಗೈಸ್. ಇಲ್ಲಿ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಎಲ್ಲ ಡೇಟಾ ಬರುತ್ತೆ. ಸ್ವಲ್ಪ ಲೋಡ್ ಆಗುತ್ತೆ, ಬಟ್ ಇಲ್ಲಿ ಎಲ್ಲ ಲೋಡ್ ಆಗಿಬಿಟ್ಟು ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ಎಲ್ಲ ಬಂದ್ಬಿಡುತ್ತೆ. ನೀವು ಯಾರ್ಯಾರ ಪ್ರೊಫೈಲಿಗೆ ವಿಸಿಟ್ ಮಾಡಿದಿರಿ, ನೀವು ಏನೇನು ಚೇಂಜ್ ಮಾಡಿದ್ದೀರಾ, ನೀವು ಏನು ನೋಡಿದ್ದೀರಾ, ಏನೇನು ಮಾಡಿದ್ದೀರಾ, ಅದೆಲ್ಲ ನಿಮ್ಗೆ ಇಲ್ಲಿ ಲೀಸ್ಟ್ ಬಂದ್ಬಿಡುತ್ತೆ. ಫುಲ್ಲು ಪಿನ್ ಟು ಪಿನ್. ನೀವು ಫೇಸ್ಬುಕ್ ಓಪನ್ ಮಾಡಿದಾಗಿಂದ ಡೇಟ್ ಸಮೇತ ಯಾರ್ಯಾರಿಗೆ ಲೈಕ್ ಮಾಡಿದ್ದೀರಾ, ಯಾರ್ಯಾರಿಗೆ ಏನೇನು ಕಮೆಂಟ್ ಮಾಡಿದ್ದೀರಾ ಎಲ್ಲ ಹಿಸ್ಟ್ರಿ ಇಲ್ಲಿ ಲೋಡಾಗಿ ಬರ್ತಾ ಇರುತ್ತೆ. ನೀವು ತಳ್ಕೊ ಹೋಯ್ತಾ ಇದ್ದರೆ ಬತ್ತನೇ ಇರ್ತದೆ. ನಾನು ಎಳಿತಾ ಇದ್ದರೆ ಬತ್ತನೇ ಇರ್ತದೆ ಬಿಡಿ, ಯಾಕೆಂದರೆ ನಾನು ಫೇಸ್ಬುಕ್ ಕ್ರಿಯೇಟ್ ಮಾಡಿ ತುಂಬ ವರ್ಷಗಳಾಗೋಯ್ತು, ಅದಕ್ಕೋಸ್ಕರ. ಈಗ ನೋಡಿ, ತುಂಬ ಇಲ್ಲಿ ನೀವು ಚೆಕ್ ಮಾಡ್ಕೊಳ್ಬೋದು ಏನೇನು ತೆಗ್ದಿದ್ದೀರಾ ಅಂತ. ಇಲ್ಲಿ ಹಿಸ್ಟ್ರಿ ನೀವು ನೋಡ್ಕೋಬೋದು. ಈಗ ಇಲ್ಲಿ ಹಿಸ್ಟ್ರಿ ಡಿಲೀಟ್ ಮಾಡೋದು ಹೇಗೆ, ತುಂಬ ಸಿಂಪಲ್. ನೀವು ಡಿಲೀಟ್ ಮಾಡಬೇಕು ಅಂತಂದರೆ ಇಲ್ಲಿ 3 ಡಾಟೆಡ್ ಲೈನ್ ಇದೆ ನೋಡಿ, ನೀವು ಏನೇನು ಸರ್ಚ್ ಮಾಡಿರ್ತೀರಾ ಅದ್ರ ಪಕ್ಕ 3 ಡಾಟೆಡ್ ಲೈನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ. ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಗೆ ಅಲ್ಲಿ ಕೆಳಗಡೆ ಡಿಲೀಟ್ ಅಂತ ಬರುತ್ತೆ. ಸೊ ನೀವು ಇಲ್ಲಿ ಡಿಲೀಟ್ ಅಂತ ಕೊಡಿ. ಡಿಲೀಟ್ ಅಂತ ಕೊಟ್ಟಾಗ ಇಲ್ಲಿ ನಿಮ್ಗೆ ಇನ್ನೊಂದ್ಸಲ ಕೇಳುತ್ತೆ, ಡಿಲೀಟ್ ಅಂತ ಕೊಡಿ. ಅವಾಗ ಏನಾಗುತ್ತೆ, ಸೊ ಅದು ಆಟೋಮೆಟಿಕಲಿ ಡಿಲೀಟ್ ಆಗುತ್ತೆ, ಆಯಿತಾ. ನೀವೇನು ಸರ್ಚ್ ಮಾಡಿದರೆ ಸೊ ಅದು ಡಿಲೀಟ್ ಆಗುತ್ತೆ. ಈ ಥರ ನೀವು ಎಲ್ಲನೂ ಕೂಡ ನೀವು ಡಿಲೀಟ್ ಮಾಡ್ಕೊಂಡು ಬರಬೇಕಾಗುತ್ತೆ. ಸೊ ನೋಡಿ, ಓಕೆ. ಸೊ ಈ ಥರ ನೀವು ಡಿಲೀಟ್ ಮಾಡ್ಕೊಳ್ಬೇಕಾಗತ್ತೆ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್, ಸೊ ನೋಡಿ, ಇವಾಗ ನಾನು ನಿಮ್ಗೆ ತೋರಿಸಿದ್ದೀನಿ. ಇಲ್ಲಿ ನೀವು ನನ್ನ ಒಂದು ಗ್ರೂಪು ಕೂಡ ಇದೆ. ನೀವು ನನ್ನ ಫೇಸ್ಬುಕ್ ಪೇಜ್ ಓಪನ್ ಮಾಡ್ಕೊಳ್ತು ಅಂತಂದರೆ ನೋಡಿ, ಇಲ್ಲಿ ಕೆಳಗಡೆಗೆ ಬಂದರೆ ಇಲ್ಲಿ ಲಕ್ಕಿಲಿಕೆ ಶಶಾರ್ಮಿ ಅಂತ ಒಂದು ಗ್ರೂಪ್ ಇದೆ, ನೀವು ಇಲ್ಲಿ ನೋಡ್ಬೋದು. ಈ ಗ್ರೂಪ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನನ್ನ ಗ್ರೂಪಿಗೆ ನೀವು ಜಾಯ್ನ್ ಆಗ್ಬೋದು. ಸೊ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗಿ, ನಾನು ತುಂಬ ವೀಡಿಯೋಸ್ಗಳನ್ನ ಇಲ್ಲೂ ಕೂಡ ಕಳಿಸ್ತಾ ಇರ್ತೀನಿ. ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ನಿಮ್ಗೆ ಇಲ್ಲಿ ಅಪ್ಡೇಟ್ ಬರುತ್ತೆ, ಮಿಸ್ ಮಾಡ್ಕೋಬೇಡಿ, ಆಯಿತಾ. ಇಲ್ಲಿ ಬಂದು ಜಾಯ್ನ್ ಆಗಿ. ಈಗ ಆಲ್ರೆಡಿ 3,500 ಜನ ಇದ್ದಾರೆ ನನ್ನ ಗ್ರೂಪಲ್ಲಿ, ಓಕೆ. ಸೊ ವಿಡಿಯೋ ಹೆಲ್ಪ್ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಮಾಡೋದನ್ನು ಮರಿಬೇಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್.